ನಿಮ್ಮ ಸತ್ಯ ಯುನಿಲೆಟ್ ಅಲ್ಲಿ ಫುಲ್ ಮೂನ್ ಸೇಲ್ ಜೂನ್ 29 ಒಂದು ದಿನ ಮಾತ್ರ. ಸತ್ಯ ಯುನಿಲೆಟ್. ಮೊದಲನೇದಾಗಿ ಈ ರೀತಿ ಒಂದು ರಿಪೋರ್ಟ್ ಬಂದಿದೆ, ಕರ್ನಾಟಕದಲ್ಲಿ ನಿಜಕ್ಕೂ ಆತಂಕಕಾರಿ ವಿಷಯ ಇದು, ಏನ್ ಹೇಳ್ತೀರಾ ಇದ್ರ ಬಗ್ಗೆ? ಐ ಆಮ್ ಸಾರಿ, ನಾನು ಈಗ ಜಾಯಿನ್ ಆಗಿರೋದು. ರಿಪೋರ್ಟ್ ಏನು ಅಂತ ಒಂದ್ ಸ್ವಲ್ಪ ಹೇಳ್ಬೇಕು. ಈ ಏಡ್ಸ್ ಇನ್ಫೆಕ್ಟೆಡ್ ಸೋಂಕಿತರ ಸಂಖ್ಯೆ ಏನಿರುತ್ತೆ ಅದರಲ್ಲಿ ನಮ್ಮ ರಾಜ್ಯ ದೇಶದಲ್ಲೇ 3ನೇ ಸ್ಥಾನದಲ್ಲಿದೆ. ಅದು ಕೂಡ ಈ 18ರಿಂದ 35 ವರ್ಷದೊಳಗೆ ಇರುವಂತವರು ಇದ್ರಲ್ಲಿ ಜಾಸ್ತಿ. ಅದರಲ್ಲೂ 18ರಿಂದ 25 ವರ್ಷದೊಳಗಿನ 7,000 ಮಂದಿಗೆ ಏಡ್ಸ್ ಇರೋದು ಗೊತ್ತಾಗಿದೆ. ಹಾಗೆ ಮತ್ತೆ ಇನ್ನೊಂದು ವಿಚಾರ ಅಂತಂದ್ರೆ ಇದ್ರಲ್ಲಿ ಎಷ್ಟೋ ಜನರಿಗೆ ತಮಗೆ ಏಡ್ಸ್ ಇದೆ ಅನ್ನೋದೇ ಗೊತ್ತಾಗಿಲ್ಲ ಅಥವಾ ಅವ್ರ ಗಮನಕ್ಕೆ ಬಂದಿಲ್ಲ. ಹೀಗಾಗಿ ಸರ್ಕಾರ ಒಂದು ಇನಿಷಿಯೇಟ್ನ ತಗೊಳ್ತಾ ಇದೆ. ಈ ಡಿಗ್ರಿ ಕಾಲೇಜ್ ಆಗಿರ್ಬೋದು, ಇಂಜಿನಿಯರಿಂಗ್ ಕಾಲೇಜ್ಗಳಲ್ಲಿ ಈ ಏಡ್ಸ್ ಟೆಸ್ಟ್ ಕಡ್ಡಾಯ ಮಾಡೋಕೆ ಹೊರಟಿದೆ. ಸೊ ಈ ಬಗ್ಗೆ ಏನು ಹೇಳ್ತೀರಿ? ಇಲ್ಲಿ ಕೆಲವೊಂದು ಕ್ಲಾರಿಫಿಕೇಶನ್ ಜೊತೆಗೆ ನಾನು ಕೆಲವೊಂದು ವಿಷಯಗಳನ್ನ ಹೇಳ್ತೇನೆ. ನಮ್ಮ ರಾಜ್ಯ 3ನೇ ಸ್ಥಾನದಲ್ಲಿದೆ, ಕರೆಕ್ಟ್. ಬೇರೆ ಅಕ್ಕಪಕ್ಕದ ರಾಜ್ಯಕ್ಕೆ ಕಂಪೇರ್ ಮಾಡಿದಾಗೆ ನಮ್ಮಲ್ಲಿ ಬಹಳಷ್ಟು ಕೇಸಸ್ ಜನರಿಗೆ ಅವ್ರಿಗೆ ಅರಿವಿಲ್ಲದೆ ಇರೋಂಥದ್ದು. ಅಂದ್ರೆ 56,000 ನಮ್ಗೆ ನಮ್ಮ ನ್ಯಾಷನಲ್ ಏಡ್ಸ್ ಕಂಟ್ರೋಲ್ ಆರ್ಗನೈಸೇಷನ್ ಇದೆ, ನ್ಯಾಕೋ ಅಂತ. ಅವರ ಒಂದು ವರದಿ ಪ್ರಕಾರ, ಒಂದು ಎಸ್ಟಿಮೇಶನ್ ಪ್ರಕಾರ ನಮ್ಮಲ್ಲಿ 56,000 ಜನರು HIV ಇದ್ದು ಅವರಿಗೆ ಅದ್ರ ಬಗ್ಗೆ ತಿಳುವಳಿಕೆ ಇಲ್ಲದೆ ಇರೋಂಥವ್ರು ಇದ್ದಾರೆ ಅಂತ. ಸೊ ನಾವು ಅದನ್ನ ಅನಾಲಿಸಿಸ್ ಮಾಡಿ ಪ್ರೈವೇಟ್ ಅಲ್ಲಿ ಇರೋಂಥ ಡೇಟಾ ಕಲೆಕ್ಟ್ ಮಾಡಿದಾಗ ಒಂದು 18,000ದಷ್ಟು ಜನ ಪ್ರೈವೇಟ್ ಅಲ್ಲಿ ಟ್ರೀಟ್ಮೆಂಟ್ ತಗೋತಾ ಇದ್ದಾರೆ. ಸೊ ಅದನ್ನ ಮೈನಸ್ ಮಾಡಿ ನಾವು ಹೇಳೋದಾದ್ರೆ ನನಗೆ ಅಷ್ಟು ಕಮ್ಮಿ ಆಗುತ್ತೆ. ಬಟ್ ಅಷ್ಟು ಕೇಸಸ್ ಇಟ್ಸ್ ಅ ಹ್ಯೂಜ್ ನಂಬರ್, ಅದು ಚಿಕ್ಕ ನಂಬರ್ ಅಲ್ಲ. ಒಂದು 40,000ವರೆಗೂ ನನಗೆ ಕೇಸಸ್ ಇದೆ, ನಾವು ಐಡೆಂಟಿಫೈ ಮಾಡ್ಬೇಕಾದಂಥದ್ದು ಇದೆ. ಆಮೇಲೆ ಕಾಲೇಜು ಮತ್ತೆ ಈ 25 ವರ್ಷ 18ರಿಂದ 25 ವರ್ಷದ ಒಳಗಿನ ಸ್ಟೂಡೆಂಟ್ಸ್ ಪಾಸಿಟಿವ್ ಬರ್ತಿರೋಂಥ ಕೇಸಸ್ನು ನಮ್ಮಲ್ಲಿ ಪತ್ತೆ ಆಗ್ತಾ ಇದೆ. ಆ ಕಾರಣಕ್ಕಾಗಿನೇ ನಾವು ಕಾಲೇಜ್ಗಳಲ್ಲಿ ರೆಡ್ ರಿಬ್ಬನ್ ಕ್ಲಬ್ ಅಂತ, ಏನು ರೆಡ್ ರಿಬ್ಬನ್ ಕ್ಲಬ್ ಕೆಲಸ RRC ಅಂತ ನಾವು ಹೇಳ್ತೀವಿ. ಎಲ್ಲಾ ಕಾಲೇಜ್, ಪ್ರೈವೇಟ್ ಇರ್ಬೋದು, ಗವರ್ಮೆಂಟ್ ಇರ್ಬೋದು, ಏಡೆಡ್ ಇರ್ಬೋದು, ಎಲ್ಲಾ ಕಾಲೇಜಲ್ಲೂ ಈ ರೆಡ್ ರಿಬ್ಬನ್ ಕ್ಲಬ್ಸ್ ಮಾಡಿ ಅಂತ ಹೇಳಿ ನಾವೆಲ್ಲರಿಗೂ ನಿರ್ದೇಶನಗಳನ್ನ ಮತ್ತೆ ಎಜುಕೇಶನ್ ಡಿಪಾರ್ಟ್ಮೆಂಟ್ ಒಂದು ಸಹಯೋಗನೂ ಕೇಳ್ಕೊಂಡು ಅವ್ರ ಮೂಲಕನೂ ಲೆಟರ್ಸ್ ಎಲ್ಲ ಹಾಕಿ, ಆಮೇಲೆ 8 ತಿಂಗಳು ಒಂದು ಕಾರ್ಯಕ್ರಮ, ಬೇರೆ ಬೇರೆ ಕಾರ್ಯಕ್ರಮಗಳನ್ನ ಪ್ರತಿ ತಿಂಗಳು ಒಂದೊಂದು ಕಾರ್ಯಕ್ರಮ ಮಾಡಿ ಇದು ಜಾಗೃತಿ ಮೂಡ್ಸಕ್ಕಂತ ನಾವು ಮಾಡಿರೋಂಥದ್ದು. ಆಮೇಲೆ ನಮ್ದು ಬ್ರೇಕ್ ಫ್ರೀ ಆಪ್ ಇದೆ. ಬ್ರೇಕ್ ಫ್ರೀ ಆಪ್ ಅಲ್ಲಿ ಯಾರೇ ತಮ್ಮ ವಿಷಯ ತಿಳ್ಕೋಬೇಕು ಅಂತ ಆದ್ರೆ ಒಂದು 7 ಪ್ರಶ್ನೆಗಳು ಬರುತ್ತೆ. ಆ 7 ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಾಗ ಅವರು ರಿಸ್ಕ್ ಅಲ್ಲಿ ಇದಾರಾ ಇಲ್ಲ ಅನ್ನೋ ಅಂತ ಮಾಹಿತಿ ಸಿಗತ್ತೆ. ಸೊ ಆ ರಿಸ್ಕ್ ಅಸೆಸ್ಮೆಂಟ್ ಆದ್ಮೇಲೆ ಅವ್ರೇನಾದ್ರೂ ರಿಸ್ಕ್ ಅಲ್ಲಿ ಇದಾರೆ ಅಂತ ಉತ್ತರ ಬಂದ್ರೆ ಅವರು ಹತ್ರದ ಕೌನ್ಸಿಲರ್ಗೆ ಡೈರೆಕ್ಟ್ ಆಗಿ ಕೌನ್ಸಿಲರ್ಗೆ ಆನ್ಲೈನ್ ಮಾತಾಡ್ಬೋದು. ಇಲ್ಲ ಹತ್ರದ ನಮ್ಮ ICTC ಸೆಂಟರ್ ಅಂತ ಹೇಳ್ತೀವಿ, ಇಂಟಿಗ್ರೇಟೆಡ್ ಕೌನ್ಸಿಲಿಂಗ್ ಅಂಡ್ ಟೆಸ್ಟಿಂಗ್ ಸೆಂಟರ್ಸ್ ಅಂತ, ಅಲ್ಲಿ ಸೆಂಟರ್ ಅಲ್ಲಿ ಹೋಗಿ ತಮ್ಮ HIV ಪರೀಕ್ಷೆ ಮಾಡಿಸ್ಬೋದು. 3 ವಿಧದ ಪರೀಕ್ಷೆಗಳಾಗತ್ತೆ. 3 ವಿಧದ ಪರೀಕ್ಷೆ ಆದ್ಮೇಲೆ ನಾವು ಅವ್ರು ಕನ್ಫರ್ಮ್ಡ್ HIV ಪಾಸಿಟಿವ್ ಹೌದೋ ಅಲ್ಲೋ ಅನ್ನೋಂಥದ್ದನ್ನ ತಿಳಿಸ್ತೀವಿ.